ಆಂಧ್ರ ಸ್ಟೈಲ್ ಇಡ್ಲಿ ಅಂತೆ, ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಅಂತ. ಇವತ್ತು ಒಂದು ದಿವಸ ಬಂದು ನಾವು ಇಲ್ಲಿ ತಿಂದಿದ್ದು. ನಾವು ಟಿಫನ್ ಮಾಡಿಲ್ಲ ಅಂತೇಳಿ ಪ್ರೋಟೀನ್ ಬಾರ್ ತಿಂತಿದ್ದೀವಿ. ನಮ್ಮ ಆಚಾರ್ಯ ಕಾಲೇಜ್ ಬಿಲ್ಡಿಂಗ್ ಏನಾಯಿತು ಅದು ಕಂಪ್ಲೀಟಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫ್ರೂಟ್ಸ್ನ ತಗೊಂಡು ತಿನ್ನಿ ಆರಾಮಾಗಿ. ಹಿಯರ್ ವಿ ಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮಿ ಇನ್ಸ್ಪೈರ್ಸ್. ಈ ಒಂದು ವಿಡಿಯೋದಲ್ಲಿ ನಾರ್ಮಲ್ ಡೈಲಿ ಲಾಗ್ ಥರ ಕಾಲೇಜ್ಗೆ ಹೋಗಿ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ಹೋಗೋಣ ಅಂತ ಬಂದ್ವಿ, ಆದರೆ ಟೈಮ್ ಸಾಕಾಗಿಲ್ಲ. ಸೊ ಅದಕ್ಕೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಹೆಂಗಿದೆ ನೋಡಿ ಈ ಪ್ಲೇಸಲ್ಲಿ, ಇಲ್ಲಿ ಕೂತಿ ನೆಮ್ಮದಿ ಟಿಫನ್ ಮಾಡಿ ಸೆಕೆಂಡ್ ಕ್ಲಾಸಿಗೆ ಹೋಗ್ಬಿಟ್ರೆ ಮಸ್ತ್. ಆಂಧ್ರ ಸ್ಟೈಲ್ ಇಡ್ಲಿ ಅಂತೆ, ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಅಂತ. ಚೆನ್ನಾಯ್ತಾನೆ, ಚಟ್ನಿ ಚೆನ್ನಾಗಿರುತ್ತೋ. ನಾವು ಬಚ್ಚೂಸೋರು ತಿಂತೀವಲ್ಲ, ಅಲ್ಲಿ ಏನೋ ಚೆನ್ನಾಗೈತೆ. ಅವ್ರೇನಾದ್ರು ಈ ಲಾಗ್ ನೋಡ್ಬಿಟ್ರೆ ಇಲ್ಲ ಚೆನ್ನಾಗಿದೆ. ಈಗ ಚಟ್ನಿ ನೋಡೋಣ ಅಂತ, ಚಟ್ನಿ ಜೊತೆ ಚೆನ್ನಾಗಿದೆ. ಈ ನೇಚರಿಗೆ ಬೆಳಗ್ಗೆ ನೀಟಾಗಿ ಈ ಥರ ಟಿಫನ್ ಮಾಡಿಬಿಟ್ರೆ ಸಖತ್. ಏನಿದೆಯೋ 10 ರೂಪಾಯಿ ಇದು, ಅದು 12 ರೂಪಾಯಿ ಆ್ಯಕ್ಚುಲಿ. 10 ರೂಪಾಯಿಗೆ ಒಂದು ಇಡ್ಲಿ ಅಂದ್ಕೊಂಡ್ರೆ, ನಾನು ಸಣ್ಣವನಿರ್ಬೇಕಾದ್ರೆ 6th ಅಲ್ಲೆಲ್ಲ 4 ರೂಪಾಯಿಗೆ ಒಂದು ಇಡ್ಲಿ, 5 ರೂಪಾಯಿಗೆ ಒಂದು ಇಡ್ಲಿ ಇತ್ತು. ಈಗಲೂ ನೆನಪೈತೆ ನನಗದು. ಇವತ್ತು ಒಂದು ದಿವಸ ಬಂದು ನಾವು ಇಲ್ಲಿ ತಿಂದಿದ್ದು. ಸೊ ಅದಕ್ಕೆ ನಾಳೆ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿಲ್ಲ, 8 ಗಂಟೆಗೆ ಇಲ್ಲಿ ಟಿಫನ್ ಮಾಡಿ ಕಾಲೇಜ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಿದ್ದೀವಿ. ಟಿಫನ್ ಮಾಡಿ ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಸೆಕೆಂಡ್ ಅವರಿಂದ ಹೋಗೋಣ. ಸನ್ ರೈಸು ಬೀಳ್ತಾ ಐತೆ ಲೈಟಾಗಿ. ನೋಡೋಣ ಯಾಕೆ ಇದೆಲ್ಲ ಇಷ್ಟು ಚೆನ್ನಾಗೈತೆ ಅಂದರೆ, ನಿನ್ನೆ ನೈಟ್ ಚೆನ್ನಾಗಿ ಮಳೆ ಬಂತು. ಸೊ ಅದಕ್ಕೆ ಎಲ್ಲ ಫುಲ್ಲು ಸಖತ್ತಾಗಿ ಒಂಥರ ಕ್ಲೀನ್ ಏರ್ ಸಿಕ್ಕಂಗೆ ಆಗ್ತೈತೆ. ಆಹಾ, ಫುಲ್ ನಿದ್ದೆ ಮಾಡಿಬಿಡ್ಬೇಕು ಇಲ್ಲಿ ಇವಾಗ. ನೋಡ್ರಿ ಏನೋ ಮಾಡ್ತಾವನೆ, ಹೋಗಿ ಅಲ್ಲಿ ಬಟ್ಟೆ ಹರ್ಕೊಂಡು ಒಂದು ಅರ್ಧ ಗಂಟೆಯಿಂದ ನಿಂತವನಲ್ಲಿ. ಇವರೇನೋ ಮ್ಯಾಮ್ ಏನೋ ಹೇಳೋರಂತ. ಇವತ್ತು ಫಸ್ಟ್ ಕ್ಲಾಸಿಗೆ ಬಂದಿಲ್ಲ, ಸೊ ನಾವು ಟಿಫನ್ ಮಾಡಿಲ್ಲ ಅಂತೇಳಿ ಪ್ರೋಟೀನ್ ಬಾರ್ ತಿಂತಿದ್ದೀವಿ. 30 ಗ್ರಾಮ್ ಪ್ರೋಟೀನ್ ಇರುತ್ತೆ ಇದ್ರೊಳಗೆ, ಮ್ಯಾಕ್ಸ್ ಪ್ರೋಟೀನು. ಟೇಸ್ಟ್ ಸಖತ್ತಾಗೈತೆ. ಟಿಫನ್ ಮಾಡಿಲ್ಲ ಅಂದರೆ ಈ ಥರದನ್ನ ಪ್ರಿಫರ್ ಮಾಡಿ, ಹೊಟ್ಟೆನೂ ತುಂಬುತ್ತೆ, ಪ್ರೋಟೀನು ಸಿಗುತ್ತೆ, ಫೈಬರ್ ಐತೆ. 5 hours ಎನರ್ಜಿ ಏನೇನೋ ಐತೆ. ನಮಗೆ ಪ್ರೋಟೀನ್ ಅಷ್ಟೇ ಗೊತ್ತಿರೋದು. ಮತ್ತು ಬೆಸ್ಟ್ ಏನಂದರೆ ಇದರೊಳಗೆ ಶುಗರ್ ಇಲ್ಲ. ಸೊ ಟಿಫನ್ ಏನಾದ್ರು ಸ್ಕಿಪ್ ಮಾಡಿರೋರಿಗೆ ಬೆಸ್ಟ್ ಒಂದು ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು ಇದು. ಅಂದರೂ ಟಿಫನ್ನೇ ಊಟನೇ ಇವೆಲ್ಲ ಹೊಟ್ಟೆ ತುಂಬಲ್ಲ, ತಿನ್ನಲೂಬಾರ್ದು. ಬಟ್ ಏನು ಆಲ್ಟರ್ನೇಟಿವ್ ಆಗಿ ನೋಡ್ಕೋಬೇಕಷ್ಟೆ. ಊಟನೇ ಇದಿರೋ ನೋಡಿ. ನಮ್ಮ ಆಚಾರ್ಯ ಕಾಲೇಜ್ ಬಿಲ್ಡಿಂಗ್ ಏನಾಯಿತು ಅದು ಕಂಪ್ಲೀಟಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾರ್ಯಾರು ಮಾಡಿದ್ದಾರೆ ಅಂತ ಮೆಕ್ಯಾನಿಕಲ್ ವರ್ಕರು. ಇದು ನಮ್ಮ ಕಂಪ್ಲೀಟ್ AIT ಬಿಲ್ಡಿಂಗು. ಸೊ ಈ ಕಡೆ ನೋಡೋಣ, ಈ ಕಡೆ. ಸೊ ಹಿಂದೆ ಎಲ್ಲ ಹಿಂದೆ ಮಾಡೋರೆ ಪೂರ್ತಿ. ಅಂದರೆ ಏನಾಯಿತು, ಇದು ಕಂಪ್ಲೀಟ್ ಇಲ್ಲಿಂದ ಎಂಟ್ರೆನ್ಸ್ ಅಂದ್ಕೊಂಡ್ರೆ ಇದು ಎಂಟ್ರೆನ್ಸ್. ಅಂದರೆ ಯಾರಾದರೂ ಫಸ್ಟ್ ಸ್ಟಾರ್ಟಿಂಗ್ ಬಂದಿರೋ ಎಲ್ಲರಿಗೂ ಗೊತ್ತಿರುತ್ತೆ ಇದೆಲ್ಲ, ಅಂದರೆ ಈ ಬ್ಲಾಕಿಂದ ಎಕ್ಸ್ಪೆಷಲಿ. ಸೊ ಈ ಥರ ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದಾರೆ. ಹಂಗೆ ಇಲ್ಲೇನೋ ಸೈಕಲ್ ಇಟ್ಟಿದ್ದಾರೆ, ಏನು ಸೈಕಲ್ ಗೊತ್ತಿಲ್ಲ ಇದು. ಏನು ಸೈಕಲ್ ಇರ್ಬೋದು ಇದು? ಎಲೆಕ್ಟ್ರಿಕ್. ಅದು ಆಚಾರ್ಯ ಅಂತ ಹಾಕೋರು, ಆಚಾರ್ಯ ಡ್ರಿಫ್ಟರ್ಸು ಏನೇನೋ ಇನೋವೇಷನ್ ಮಾಡ್ತಿರ್ತಾರಪ್ಪ ಈ ಬ್ಲಾಕವರು. ಇವಾಗ ಯಾವುದೋ ಸಾಫ್ಟ್ ಸ್ಕಿಲ್ ಕ್ಲಾಸ್ ಐತೆ, ಅದು ಕ್ಲಾಸ್ ಮುಗಿಸ್ಕೊಂಡು ನಿಮ್ಮ ಆಚಾರ್ಯ ಕ್ಯಾಂಟೀನ್ ಅಂತಾರಲ್ಲ, ಆಚಾರ್ಯ ಕ್ಯಾಂಟೀನ್ ಅಲ್ಲಿರೋದು. ಸೊ ಅದನ್ನು ತೋರಿಸ್ತೇನೆ ನಿಮಗೆ. ಅದು ಆ್ಯಕ್ಚುಲಿ ಅದು ಹೊರಗಡೆ ಉಡುಪಿ ಹೋಟೆಲ್ ಅಂತ ಐತೆ, ಅವರೇ ಇಲ್ಲಿ ಒಳಗಡೆನೂ ಇಟ್ಟಿದ್ದಾರೆ. ಸೊ ಅಲ್ಲೋಗಿ ತೋರಿಸ್ತೀನಿ ಯಾವ ಥರ ಐತೆ. ಯಾಕಂದ್ರೆ ನಾನು ಊಟ ಮಾಡೋಕೆ ಹೋಗ್ಬೇಕು ಮಧ್ಯಾಹ್ನ, ಹಾಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತ. ಇದು ನಮ್ಮ ಕಾಲೇಜಿನ ಕ್ರಿಕೆಟ್ ಸ್ಟೇಡಿಯಮ್ಮು. ಅಲ್ಲೇನು ಕಾಣಿಸ್ತಾ ಇತ್ತು ಅದೇ ಅಲ್ಲೇ ಇರೋದು ಕ್ಯಾಂಟೀನು. ಈ ಥರ ಇದೆ ನೋಡಿ, ಇದು ಕಾಲೇಜ್ ಗ್ರೌಂಡ್. ಸೊ ಇವಾಗ ಅಲ್ಲಿಗೆ ಹೋದರೆ ಕ್ಯಾಂಟೀನ್ ಇರುತ್ತೆ. ಇದು ನೋಡಿ, ಇದು ಕ್ಯಾಂಟೀನು. ಹೊರಗಡೆ ಇವ್ರದ್ದೇ ಉಡುಪಿ ಹೋಟೆಲ್ ಅಂತ ಐತೆ, ಒಳಗಡೆ ಅದನ್ನೇ ಕಾಲೇಜ್ ಕ್ಯಾಂಟೀನ್ ಥರ ಮಾಡಿದ್ದಾರೆ. ಸ್ಟ್ಯಾಂಡರ್ಡಾಗಿ ಆಚಾರ್ಯ ಫುಡ್ ಕೋರ್ಟ್ ಇದು, ಕ್ಯಾಂಟೀನ್ ಅಲ್ಲ ಇದು, ಸರಿನಾ? ಅದು ಆಚಾರ್ಯ ಫುಡ್ ಕೋರ್ಟ್ ಅಂತ ಇಟ್ಟಿದ್ದಾರೆ. ಆ ಕಡೆ ಎಲ್ಲ ತುಂಬ ಬಿಸಿಲಿತ್ತು, ಬಟ್ ಈ ಕಡೆ ಅಷ್ಟು ಬಿಸಿಲೇ ಇಲ್ಲ, ಚೆನ್ನಾಗೈತೆ ನೋಡಿ. ಇದು ನಮ್ಮ ಕಾಲೇಜಿನ ಫುಡ್ ಕೋರ್ಟ್, ಆಚಾರ್ಯ ಫುಡ್ ಕೋರ್ಟ್. ರೈಸ್ ತಗೊಂಡಿದ್ದೀನಿ. ಯಾವ ಥರ ದೋಸೆ ಇಡ್ಲಿ ಏನಿಲ್ಲ, ಮುಂಚೆಲ್ಲ ಇರ್ತಿತ್ತು, ಏನೋ ಗ್ಯಾಸ್ ಪ್ರಾಬ್ಲಮ್ ಆಗಿ. ಲೆಮನ್ ರೈಸ್ ಇದು ನೋಡಿ. ಚಿತ್ರಾನ್ನ
ನಾವೇ ಹಾಕೊಂಡ್ಬೇಕೇನೋ ಉಪ್ಪಿನಕಾಯಿ. ಪುಳಿಯೋಗರೆ ಅಥವಾ ಏನಂತಾರೆ ಅದನ್ನ ದೋಸೆ ಗೀಸೆ ಏನಿಲ್ಲ ಅಂತ ಗ್ಯಾಸಿಂದ ಇರೋದಕ್ಕೆ. ಸೊ ಅದಕ್ಕೆ ಬರೀ ಚಿತ್ರಾನ್ನ, ಕರ್ಡ್ ರೈಸು, ಬರೀ ರೈಸ್ ಐಟಮ್ ಅಂತೆ. ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಎಲ್ಲೋ ಇದ್ದಾದರೆ ಎಲ್ಲೋ ಗ್ಯಾಸ್ ಇಲ್ಲ ನಂಗೆ ಆಗ್ಬಿಟ್ಟೈತೆ. ಇವ್ರು ಯಾರೋ ಗೊತ್ತೇ ಇಲ್ಲ. ಅಲ್ಲೋ ನೀನೇನು ಬರೋಲ್ಲ ಬಿಡೋ, ನೀನು ಕಟ್ ಮಾಡ್ತೀನಿ. ಅಲ್ಲೋ ನೀನು ಹಾಕೋದೇ ಇಲ್ಲ ಬಿಡು. ಇವರು ನೀನೇನು ವೀಲಾಗ್ಯಾರ? ಅಲ್ಲ, ನಾನು ನಿನ್ಗೆ ಹಾಕೋದೇ ಇಲ್ಲ ಬಿಡು, ಕಟ್ ಮಾಡ್ತೀನಿ. ಯಾರೋ ಇವ್ರು ಎಲ್ಲ ಯಾರೋ ಗೊತ್ತಿಲ್ಲ ಬ್ರೋ. ನಿಮ್ದು ಯಾವ ಬ್ರಾಂಚು? ನಮ್ದು ಸಿ ದಾವಣಗೆರೆ. ಯಾವ ಸೆಮ್ಮು? ನೀವು ಹಾಕಲ್ಲ ಬಿಡು. ಹಾಂ, 6 ಸೆಮ್ ಐತೆ ನೋಡಿ ಅಟ್ಮಾಸ್ಫಿಯರು. ಸುಮ್ಮನೆ ಪೀಸಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ಬೋದು ಇಲ್ಲಿ ಈ ಕಡೆ ಸೈಡು. ಒಳಗಡೆ ಆದರೆ ಫುಲ್ ರಶ್ ಇರುತ್ತೆ ಆ ಸೈಡು. ಟೇಸ್ಟು ಚೆನ್ನಾಗೈತೆ, ಪರವಾಗಿಲ್ಲ. ಟೇಸ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಉಡುಪಿ ಅಂತ ಹೊರಗಡೆ ಐತಲ್ಲ ಹೋಟೆಲು, ಸೇಮ್ ಅವರೇ ಇಲ್ಲಿರೋದು. ಸೊ ಚೆನ್ನಾಗಿರುತ್ತೆ ಟೇಸ್ಟೆಲ್ಲ. ಸೊ ಗ್ಯಾಸ್ ಇಲ್ದಿದ್ದಕ್ಕೆ ನಾವು ಇವತ್ತು ಚಿತ್ರಾನ್ನ ತಗೊಂಡಿದ್ದೀವಿ. ಕ್ಯಾಂಟೀನು ಊಟ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಇವಾಗ ಅಲ್ಲೇನೋ ಕ್ರಿಕೆಟ್ ಏನಾದ್ರು ಆಡ್ತಿರ್ತಾರೇನೋ, ಹೋಗಿ ಕ್ರಿಕೆಟ್ ಆಡೋಣ. ಇಲ್ಲ ಅಂದರೆ ಆರಾಮ ಪೀಸಾಗಿ ಅಲ್ಲಿ ಗಾಳಿ ಕೂತ್ಕೊಳ್ಳೋಣ. ನೋಡೋಣ, ಅಲ್ಲಿ ಕ್ರಿಕೆಟ್ ಕ್ರಿಕೆಟ್ ಆಡೋಣ, ಅದ್ರಾಗೇನಿಲ್ಲ. ಫೋಟೋ ಶೂಟ್ ಮಾಡ್ತವ್ರೆ ಆ ಸೈಡೆಲ್ಲ. ಇದನ್ನೆಲ್ಲ ಕರೆಕ್ಟಾಗಿ ಇಡೋದು ಇವರೇ ನಮ್ಮಣ್ಣ. ಇದೆಲ್ಲ ವಾಟ್ರಿಂಗ್ ಎಲ್ಲ ಇಟ್ಕೊಂಡು A to Z ಮೇಂಟೆನೆನ್ಸ್ ಮಾಡ್ತಾರೆ. ಮೊದಲಿಗೆ ಸ್ವಲ್ಪ ಆದರೂ ಫಿಯರ್ ಆಗ್ತಿತ್ತು. ಈಗ ಅಂದರೆ ಅದು ಪ್ರಾಕ್ಟೀಸು. ನೀವು ವೀಡಿಯೋ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ಏನು ಫಿಯರ್ ಆಗೋಲ್ಲ ಆ ಥರ, ನಿಮಗೆ ಅದು ಗೊತ್ತಾಗುತ್ತೆ. ಬಟ್ ಭಾಳ ಪ್ರಾಕ್ಟೀಸ್ ಬೇಕಿದೆ. ಬರ್ತಾವೆ ನೋಡಿ. ಹಾಂ, ಡೇ ಎಲ್ಲೋಗಿದ್ದು? ಆಯ್ತಾ ಊಟ ಮಾಡ್ಕೊಂಬೋಗು. ಎಲ್ಲಿ ಫೋನ್ ಕೊಟ್ಟು ಇವಾಗ ಬರ್ತೆ ಕ್ಲಾಸ್ ರೂಮ್ಗೆ FSD ಬಾ. ಯಾಕೆ ಏನು ಹೇಳ್ದೆ ಲೋ, ದೇವ್ರದ್ದು ಸಾರ ಮಿಸ್ಟೇಕ್ ಇದೆ ಕಳ್ಳ. ಈ ಜನ, ಈ ಗಾಳಿ, ಈ ಊಟ ಒಂದು ಸೆಟ್ ಆಯ್ತಿಲ್ಲಲ್ಲ. ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಮಲ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗ. ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ನಿದ್ದೆ ಮಾಡಬೇಕು. ಬೆಳಿಗ್ಗೆಯಿಂದ ಕಾಲೇಜ್ ಅಟೆಂಡ್ ಮಾಡಿದ್ದೀನಿ. ಇವಾಗಿರೋ ವೆದರಿಗೆ ಇಲ್ಲಿ ಏನಾದ್ರು ಮಲ್ಕೊಂಡ್ಬಿಟ್ರೆ ಎದ್ದಾಳೋದು ಪಕ್ಕ 8 ಗಂಟೆಗೆ. ಅಷ್ಟು ನಿದ್ದೆ ಎಷ್ಟು ಚೆನ್ನಾಗಿ. ಇಲ್ಲಿ ನಿಜವಾಗ್ಲೂ ಸುಮ್ಮನೆ ಎಚ್ಚರಿದಾಗ ಮಲ್ಕೊಂಡ್ಬಿಡ್ಬೇಕು. ಸಖತ್ತಾಗಿರುತ್ತೆ ಈ ಸೈಡ್, ಸಖತ್. ಫುಲ್ಲು ರಿಚ್ ಆಗಿಬಿಟ್ಟು ಈ ಥರ ನೇಚರ್ ಇರೋದು ಹತ್ತಲ ಒಂದು ಜಾಗನ ಬೈ ಮಾಡಿಬಿಟ್ಟು ಯಾವುದು ಸ್ಟ್ರೆಸ್ ಇರ್ಬಾರ್ದು. ಸ್ಟ್ರೆಸ್ ಇರುತ್ತೆ, ರಿಚ್ ಇದ್ಮೇಲೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಆವಾಗ ಆರಾಮ್ ಮಲ್ಕೊಬಿಡ್ಬೇಕು. ಫ್ರೆಶ್ ಫುಡ್ಡು, ಫ್ರೂಟ್ಸು ಎಲ್ಲ ತಿಂದು ನೆಮ್ಮದಿಯಾಗಿಂಥ ಜಾಗದಲ್ಲಿ ಮಲ್ಕೊಬಿಡ್ಬೇಕು. ಸಖತ್ತಾಗಿರುತ್ತೆ. ನೋಡಿ ಬೇಕು ಪಾಪ ಹೆದರ್ಕೊಂಡೇ ಹೋಗ್ಬಿಡ್ತು. ಅದಕ್ಕೂ ಗೊತ್ತು ಮನುಷ್ಯರಿಂದ ದೂರ ಇರಬೇಕಂತ, ಅದಕ್ಕೆ ಹೋಗ್ಬಿಡ್ತು. ಇಲ್ಲ ಅದಿಲ್ಲ ಇದಿಲ್ಲ ಅನ್ನೋದಕ್ಕೆ ಸೊಪ್ಪು ಸದ್ಯ ತಿನ್ನೋ ರೇಂಜಿಗೆ ಬಂದುಬಿಟ್ಟಿದ್ದಾನೆ ಇವನು. ನೋಡಿ ಹೆಂಗೆ ಇಟ್ಕೊಂಬರ್ತವನೆ. ಎಲ್ಲೇ ಹೋಗ್ಲಿ, ಯಾವುದೇ ಹೋಟ್ಲಿಗೆ ಹೋಗ್ಲಿ, ಗ್ಯಾಸ್ ಇಲ್ಲ ಅಂತ ಹೇಳೋದು, ಬರೀ ಅನ್ನ ಸಾಂಬಾರು, ಚಿತ್ರಾನ್ನ, ಪಲಾವ್ ಅದೇ ಕೊಡೋದು. ಅದಕ್ಕೆ ನಾವೇನು ಮಾಡ್ಬಿಟ್ಟಿದ್ದೀವಿ, ಇವತ್ತು ನೈಟು ಊಟನೇ ಮಾಡೋದು ಬೇಡ ಅಂಥೇಳಿ ಹಣ್ಣು ತಗೊಂಡು ಬಂದ್ಬಿಟ್ಟಿದ್ದೀವಿ. ನನಗೊಂದು ಅವನಿಗೊಂದು, ಏನು ತಗೊಂಡ್ರು ನನಗೊಂದು ಅದು ಬಿಟ್ಟರೆ ಗ್ರೇಪ್ಸ್ ಐತೆ ಸ್ವಲ್ಪ, ಬಿಟ್ಟರೆ ಕ್ಯಾರೆಟು. ಸೊ ಇಷ್ಟು ತಿಂದು ಇದೇ ಒಂದು ಊಟ. ಯಾಕಂದರೆ ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬರೀ ರೈಸ್ ಎಷ್ಟಂತ ತಿನ್ನೋಕ್ಕಾಗುತ್ತೆ. ಅದಕ್ಕೋಸ್ಕರ ಈ ಪ್ಲ್ಯಾನ್. ನಮ್ಮ ಅಮ್ಮ ಹೇಳ್ತಿರ್ತಾರೆ ಇದನ್ನು ತಿನ್ಬಾರ್ದು, ಭಾಳ ಔಷಧಿ ಇರುತ್ತಂತ, ಇವನ್ನೇ ತಗೊಂಡಿದ್ದು. ಸೊ ಅಷ್ಟೇ, ನೀವು ಅಷ್ಟೇ ಗ್ಯಾಸ್ ಇಲ್ಲ ಬರೀ ರೈಸ್ ಇರುತ್ತಂದರೆ ಬೇಕ್ರಿಯಲ್ಲಿ ಹೋಗಿ ಅದು ಇದು ಸುಮ್ಮನೆ ಕೇಕು ಆ ಥರ ಎಲ್ಲ ತಿನ್ನಕ್ಕೆ ಹೋಗಬೇಡಿ. ರಿಯಲ್ ಫ್ರೂಟ್ಸ್ ತಗೊಳ್ಳಿ, ಮನೆಯಲ್ಲಿ ದುಡ್ಡು ಹಾಕ್ಸ್ಕೊಳ್ರಿ ಸ್ಟೂಡೆಂಟ್ಸ್ ಆಗಿದ್ರೆ, ಅಥವಾ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ನಿಮ್ಮ ದುಡ್ಡನ್ನ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫ್ರೂಟ್ಸ್ನ ತಗೊಂಡು ತಿನ್ನಿ ಆರಾಮಾಗಿ. ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹಣ್ಣು ಒಳ್ಳೆದಂತ ಎಲ್ಲ ತಿಂತೀವಿ, ಬಟ್ ಏನು ಮಾಡೋದು, ಈ ಹಣ್ಣಲ್ಲೂ ಎಷ್ಟೋ ಔಷಧಿ ಹೊಡಿತಾರೆ. ಏನು ಮಾಡೋಕ್ಕಾಗಲ್ಲ, ಕಾಲನಿ ಹಂಗೆ ಆಗ್ಬಿಟ್ಟಿದೆ. ಎಲ್ಲದರಲ್ಲೂ ಔಷಧಿ ಅದು ಇದು. ಅಷ್ಟೇ ಗಾಯ್ಸ್, ಇದಾಗಿತ್ತು ನಮ್ಗೆ ಇವತ್ತಿನ ದಿನ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಏನಾದ್ರು ಎಂಟರ್ಟೈನ್ಮೆಂಟ್ ಆಗಿರೋ ತರ್ತೀನಿ. ಥ್ಯಾಂಕ್ ಯು.